ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿಂದ ಸರ್ ಬಂದಿರೋದು? ನಾವು ಹೊಸರೋಡಿಂದ ಬಂದಿದ್ದೀವಿ. ಹೊಸರೋಡಿಲ್ಲ, ಬೆಂಗಳೂರಲ್ಲ? ಹೌದು, ಬೆಂಗಳೂರಲ್ಲೇ. ಓಕೆ ಸರ್, ಗುರುಗಳ ಆಶೀರ್ವಾದ ತಗೊಂಡಿದ್ದೀರಾ? ತಗೊಂಡಿದ್ದೀವಿ ಮೇಡಮ್. ತಗೊಂಡಿದ್ದೆ. ಗುರುಗಳ ಸ್ಪರ್ಶ ಮಾಡಿದ್ರೆ ಸ್ಪರ್ಶ ಮಾಡಿದ್ವಿ ಮೇಡಮ್. ಯಾವ ಥರ ಫೀಲಿಂಗ್ ಇತ್ತು? ಅಂದರೆ ಏನೋ ನಾವೊಂದು ದೇವಸ್ಥಾನಕ್ಕೆ ಹೋದಂಥ ಫೀಲ್ ಇತ್ತು. ಅಂದರೆ ಯಾಕೆಂದರೆ ಇಷ್ಟು ದಿನ ನಾವು ಈ ಥರ ಒಬ್ಬರನ್ನ ಯಾವತ್ತು ಭೇಟಿ ಮಾಡಿರಲಿಲ್ಲ. ಒಂದು ಸ್ಪೆಷಲ್ ಅಂದರೆ ನಾವು ರಿಚ್ ಆಗ್ತೀವಿ ಅನ್ನೋ ಒಂದು ಫೀಲ್ ನಮಗೆ ಬಂತೆ ಮೇಡಮ್. ಸರ್, ಇವಾಗ ಹಾಫ್ ಅನ್ ಅವರ್ ಪರ್ಸನಲ್ ಮೀಟಿಂಗಿಗೆ ಅಂತ ಬಂದಿದ್ರಿ. ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು ಮೇಡಮ್. ಓಕೆ ಸರ್, ಇವಾಗ ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಮತ್ತೆ ವರ್ಕ್ಶಾಪ್ ಅಟೆಂಡ್ ಮಾಡಿ ಆದಮೇಲೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗಿದೆ? ಬದಲಾವಣೆ ಆಗಿದೆ ಮೇಡಮ್. ಯಾಕೆಂದರೆ ನಾವು ಇಷ್ಟು ವರ್ಷ ಆದ್ರೂ ನಾವು ಏನು ತಿಳ್ಕೊಂಡಿಲ್ಲ ಅನ್ನೋದನ್ನು ಗುರುಗಳು ಮಾಡಿದ ಭೇಟಿನಲ್ಲಿ ನಾವು ತಿಳ್ಕೊಂಡ್ವು. ಏನು ಮಾಡಬೇಕು ಮುಂದೆ ಹೇಗಿರಬೇಕು ಅನ್ನೋದನ್ನು. ಆದರೆ ನಾವು ಇದಕ್ಕೆ ಮುಂಚೆನೇ ಗುರುಗಳನ್ನ ಮೀಟ್ ಮಾಡೋ ಅನ್ನೋದು ತಪ್ಪೋಯ್ತಲ್ಲ ಅನ್ನೋ ಒಂದು ಫೀಲ್ ನಮಗಿದೆ. ಯಾಕೆಂದರೆ ಇದಕ್ಕೆ ಮುಂಚೆನೇ ನಾವು ಮಾಡಿದರೆ ಇನ್ನೂ ರಿಚ್ ಆಗಿರ್ತಾ ಇದ್ವಿ ಅನ್ನೋ ಒಂದು ಫೀಲ್ ಬಂತು. ಸೊ ಇನ್ನು ಮುಂದೆ ನಾವು ಗುರುಗಳು ಏನು ಹೇಳ್ತಾರೆ ಅದು ಫಾಲೋ ಮಾಡ್ತೀವಿ. ಇನ್ನೂ ನಾವು ರಿಚ್ ಆಗೋಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ ಸರ್, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ? ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಯೂನಿವರ್ಸ್ ನಿಮ್ಗೆ ಒಳ್ಳೇದು ಮಾಡಲಿ, ಹುಷಾರು. ಯೂನಿವರ್ಸ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುರುಗಳು ನಮಗೆ ಭೇಟಿ ಮಾಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ. ಎಲ್ಲಿಂದ ಬಂದಿರೋದು? ಹೊಸರೋಡಿಂದ ಬಂದಿದ್ದೀವಿ. ಗುರುಗಳ ಆಶೀರ್ವಾದ ತಗೊಂಡ್ರ ಮೇಡಮ್? ತಗೊಂಡಿದ್ದೀನಿ. ಗುರುಗಳ ಸ್ಪರ್ಶ ಮಾಡಿದ್ರ? ಸ್ಪರ್ಶ ಮಾಡಿದ್ದು ಒಂಥರ ದೇವ್ರ ತರ ಫೀಲ್ ಆಯ್ತು. ಓಕೆ, ಇವಾಗ ಪರ್ಸನಲ್ ಅಪಾಯಿಂಟ್ಮೆಂಟಿಗೆ ಬಂದ್ರಿ ಗುರುಗಳದ್ದು. ಹೌದು. ನಿಮ್ಗೆ ಇದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು? ಕ್ಲಿಯರ್ ಮಾಡ್ಕೊಂಡಿದೀವಿ. ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸಕ್ಸಸ್ ಮಾಡ್ತೀವಿ, ಹಾಗೆ ಆಗ್ತೀವಿ. ಓಕೆ, ಇವಾಗ ಕೆಲವೊಂದು ಅಫರ್ಮೇಷನ್ ಮಾಡ್ತೀರಾ, ಟೆಕ್ನಿಕ್ ಮಾಡ್ತೀರಾ? ಮಾಡಿದೀವಿ. ಒಂದು ವಾರ ಆಗಿದೆ, ಆದ್ರೆ ನನಗೆ ಎಲ್ಲ ಫುಲ್ ಫೀಲ್ ಆಗಿದೆ. ನಾನು ರಿಚ್ ಆಗೇ ಆಗ್ತೀನಿ ಅಂತ ನನಗೆ 100% ಹೇಳ್ತೀನಿ, 200 ಹೇಳ್ತೀನಿ, ಹಾಗೆ ಆಗ್ತೀನಿ ಅಂತ. ಓಕೆ ಮೇಡಮ್, ಇವಾಗ ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಅಟೆಂಡ್ ಮಾಡಿ ನಾನು ಮಾಡಿರಲಿಲ್ಲ, ನಮ್ಮ ಹಸ್ಬೆಂಡ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಇದರ ಕ್ಲಾಸಸ್ಸಲ್ಲಿ ಗ್ಯಾರಂಟಿ ನಾನು ಅಲ್ಲಿ ಹೋಗ್ತೀನಿ. ಓಕೆ ಮೇಡಮ್, ನೀವು 100% ಆಗರ್ಭ ಶ್ರೀಮಂತರ ಆಗ್ತಿರಲ್ಲ? 200% ಹಾಗೆ ಆಗ್ತೀವಿ. ನಮ್ಮದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿನ ಮೊನ್ನೆ ಕ್ಲಾಸಿಗೆ ಬಂದಿದ್ವಿ. ಅದಕ್ಕೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಒಂದ್ಸತಿ ಬಂದ್ವಿ. ಕ್ಲಾಸಿಗೆ ಬಂದಾದ್ಮೇಲೆ 100% ಆಗಿತ್ತು. ಇಲ್ಲಿಗೆ ಬಂದಾದ್ಮೇಲೆ ನಮಗೆ 1000% ಕ್ಲಾರಿಟಿ ಬಂದಿದೆ. ಲೈಫಲ್ಲಿ ಹೆಂಗಿರ್ತೀವಿ, ಏನು ಮಾಡ್ತೀವಿ, ಹೆಂಗಿರ್ತೀವಿ ಅನ್ನೋದು ಕ್ಲಾರಿಟಿ ಬಂದಿದೆ ನಮಗೆ. ಸರ್, ಗುರುಗಳ ಆಶೀರ್ವಾದ ತಗೊಂಡಿದ್ದೀರಾ? ಮತ್ತೆ ಗುರುಗಳ ಸ್ಪರ್ಶನೂ ಮಾಡಿದ್ದೀವಿ. ಏನು ಫೀಲ್ ಆಯ್ತು ಸರ್? ತುಂಬ ಹೈ ಎನರ್ಜಿ ಫ್ರೀಕ್ವೆನ್ಸ್, ಒಂದು ಹುಲಿನ ಮುಟ್ಟಂಗೆ ಆಗುತ್ತೆ ಗುರುಜಿನ ಮುಟ್ಟಿದ್ರೆ. ಅಷ್ಟು ಹೈ ಎನರ್ಜಿ ಫ್ರೀಕ್ವೆನ್ಸ್ ಅವ್ರ ಬಾಡಿಯಲ್ಲಿದೆ. ಹಾಫ್ ಅನ್ ಅವರ್ ಪರ್ಸನಲ್ ಮೀಟಿಂಗ್ ತಗೊಂಡ್ರಿ ಸರ್. ಇವಾಗ್ಲಿಂದ ನಮ್ಮ ಲೈಫ್ ಚೇಂಜ್ ಆಗಿದೆ ಅಂತಾನೆ ನಮ್ಗೆ ಅನ್ನಿಸ್ತಾ ಇದೆ. ಹೌದಾ? ನಿಮ್ಗೆ ಇದ್ದ ಡೌಟ್ ಎಲ್ಲ ಕ್ಲಿಯರ್ ಆಯ್ತು? ಖಂಡಿತ ಕ್ಲಿಯರ್ ಆಯ್ತು. ಕ್ಲಾಸಿಗೆ ಬಂದಾದ್ಮೇಲೆ ಕ್ಲಿಯರ್ ಆಗಿತ್ತು, ಇಲ್ಲಿಗೆ ಬಂದಾದ್ಮೇಲೆ 1000% ಕ್ಲಿಯರ್ ಆಯ್ತು. ಓಕೆ, ನೀವು ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಮತ್ತೆ ಈಗಿನ ಜೀವನ ಯಾವ ಥರ ಇದೆ ನಿಮ್ಗೆ? ನಾವು ರೀಸೆಂಟಾಗಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು. ಅವಾಗ್ಲಿಂದ 4-5 ಡೇಸಿಂದಾನೇ ನಮ್ದು ಆಲ್ರೆಡಿ ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ. ನೆಕ್ಸ್ಟ್ ಇವಾಗ್ಲಿಂದ ಇದ್ದಿದ್ದು 1000% ಚೇಂಜಸ್ ಆಗುತ್ತೆ. ಓಕೆ, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ ಸರ್? 1000% ಹಾಗೆ ಆಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಯೂನಿವರ್ಸ್ ನಿಮಗೆ ಒಳ್ಳೇದು ಮಾಡಲಿ, ಹುಷಾರಾಗಿ. ಥ್ಯಾಂಕ್ ಯು. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಸರ್ ಬಂದಿರೋದು? ವೈಟ್ ಫೀಲ್ಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಐ ಆಮ್ ಹ್ಯಾಪಿ. ಹೌದಾ? ಗುರುಗಳ ಆಶೀರ್ವಾದ ತಗೊಂಡ್ರಾ ಸರ್? ಹೌದು, ಅದು ಯೂನಿವರ್ಸ್ದು ಕನೆಕ್ಟ್ ಆಗಿದ್ದೀನಿ. ಹೌದಾ? ಮತ್ತೆ ಗುರುಗಳ ಸ್ಪರ್ಶ ಮಾಡಿದ್ದೀರಾ? ಹೌದು ಮೇಡಮ್, ತುಂಬ ಬ್ಯೂಟಿಫುಲ್ ಆಗಿತ್ತು. ಪಾಸಿಟಿವ್ ಎನರ್ಜಿ ತುಂಬ ಇದೆ. ಹಂಗಾಗ್ಬಿಟ್ಟು ಫೀಲಿಂಗ್ ಎಲ್ಲ ಚೆನ್ನಾಗಿತ್ತ ಸರ್? ಹೌದು, ಸ್ಪಿರಿಚುವಲ್ ಕನೆಕ್ಟ್ ಆಗಿರೋದ್ರಿಂದ ಇವ್ರದ್ದು ತುಂಬ ಪಾಸಿಟಿವ್ ಎನರ್ಜಿ ತುಂಬ ಸಿಕ್ಕಾಪಟ್ಟೆ ಇದೆ. ಇವಾಗ ಹಾಫ್ ಅನ್ ಅವರ್ ಪರ್ಸನಲ್ ಮೀಟಿಂಗ್ ತಗೊಂಡ್ರಲ್ಲ, ನಿಮ್ಗೆ ಇದ್ದಿದ್ದ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಹೌದು ಮೇಡಮ್, ಬಿಸ್ನೆಸ್ ಪ್ಲಾನ್ ಕೊಟ್ಟಿದ್ದಾರೆ, ಅದು ಸಕ್ಸಸ್ ಆಗೇ ಆಗ್ತದೆ. ಕಂಪಲ್ಸರಿ ಆಗೇ ಆಗ್ತದೆ, ಅದು ಎನಿ ಡೌಟ್ ಏನಿಲ್ಲ. ಓಕೆ, ನೀವು ಗುರುಗಳ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೂ ಮುಂಚೆ ಮತ್ತು ಇವಾಗಿನ ಜೀವನ ಯಾವ ಥರ ಬದಲಾವಣೆ ಆಗಿದೆ? ತುಂಬ ಪಾಸಿಟಿವ್ ಆಗಿದ್ದೀನಿ, ಇದಂತೂ ನಿಜ. ಯಾಕಂದರೆ ಯೂನಿವರ್ಸ್ ಅನ್ನೋದು ಸಾಮಾನ್ಯ ಮಾತಲ್ಲ, ಅದು ತುಂಬ ಪವರ್ಫುಲ್ ಎನರ್ಜಿ. ಅದು ಒಂದು ಸೋಲ್ನ ಅದು ಯೂನಿವರ್ಸ್ಗೆ ಕನೆಕ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗೇ ಆಗ್ತದೆ ಅದು. ಓಕೆ ಸರ್, ನೀವು 100% ಆಗರ್ಭ ಶ್ರೀಮಂತರ ಆಗ್ತೀರಾ? ಹಾಗೆ ಆಗ್ತೀನಿ, ಅಲ್ಲಿ ಡೌಟ್ ಏನಿಲ್ಲಲ್ಲ. ಎಷ್ಟಿದೆ ಸರ್ ಕಾನ್ಫಿಡೆನ್ಸ್? ಯಾವತ್ತೂ ಔಟ್ ಆಫ್ ಯಾಕಂದ್ರೆ ಬಿಲೀವ್ ಮಾಡಲೇಬೇಕು. ಇವಾಗ ನಾನು ರಾಕೇಶ್ ಅಂದರೆ ರಾಕೇಶ್, ನಾನೇ ಎಲ್ಲನೂ ಹಾಗೆ ಆಗುತ್ತೆ ಕಂಪಲ್ಸರಿ. ಥ್ಯಾಂಕ್ ಯು ಸರ್. ಯೂನಿವರ್ಸ್ ನಿಮ್ಗೆ ಒಳ್ಳೇದು ಮಾಡಲಿ, ಹುಷಾರಾಗಿ ಹೋಗಿ ಬನ್ನಿ ಸರ್. ಥ್ಯಾಂಕ್ ಯು.